ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮಹಿಳೆಯರು ಒಂದು ಮಾತು ಹಿಂಗೆ ಹೇಳ್ತಾರೆ, ಬಡವರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲೋ, ಬಡವರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲೋ, ಒಡಲ ಬೆಂಕೀಲಿ ಹೆಣಬೆಂದೋ, ಒಡಲ ಬೆಂಕೀಲಿ ಹೆಣಬೆಂದೋ ದೇವರೇ, ಬಡವರಿಗೆ ಸಾವ ಕೊಡಬೇಡೋ, ಬಡವರಿಗೆ ಸಾವ ಕೊಡಬೇಡೋ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರು ಈ ಹಾಡನ್ನು ಹಾಡ್ತಾರೆ. ಯಾಕೆ ಹಾಡಾಡ್ತಾರೆ? ನಾವು ಇಲ್ಲಿರುವಂಥ ಜನ ದುಡಿದು ತಿನ್ನುವಂಥ ಜನ, ದುಡಿದು ಬದುಕುವಂಥ ಜನ. ತೀರ ಕಷ್ಟ ಆದಾಗ ನಾವು ದೇವರಲ್ಲಿ ಹಿಂಗೆ ಮಾತಾಡ್ಕೊಳ್ತೇವೆ. ನಾವು ದೇವ್ರ ಜೊತೆ ನೇರ ಮಾತಾಡೋ ಜನ ಬಡವರು. ಯಾವಾಗಲೂ ಕೂಡ ಏನಂತ ಮಾತಾಡ್ಕೊಳ್ತೇವೆ? ಅಪ್ಪ ದೇವರೇ, ಈ ಕಷ್ಟ ಸಾಕು, ಈ ಬದುಕು ಸಾಕು, ಈ ಜೀವನ ಸಾಕು, ಈ ಜನ್ಮ ಸಾಕು, ನನಗೊಂದು ಸಾವು ಕೊಡು, ಕೊನೆ ಮಾಡು ನನ್ನ ಜೀವನ ಅಂತೇಳಿ ನಾವು ಕಷ್ಟ ಬಂದಾಗ ದೇವ್ರ ಹತ್ರ ಹೆಂಗೆ ಮಾತಾಡ್ಕೊಳ್ತೀವಿ. ಅಂದರೆ ಕಷ್ಟಕ್ಕೆ ಕೊನೆ ಪರಿಹಾರ ಸಾವು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಮಹಿಳೆಯರು ಉತ್ತರ ಕರ್ನಾಟಕದ ಕಡೆಯಲ್ಲಿ ಸಾವು ಕೂಡ ಕೊಡಬೇಡಪ್ಪ ನಮಗೆ, ಯಾಕಂದರೆ ಸಾವು ಕೂಡ ದುಬಾರಿ ಆಗೋಗೈತೆ, ಸಾವಿಗೆ ಕಾಸು ಖರ್ಚು ಮಾಡೋಕ್ಕಾಗಲ್ಲ ನಮಗೆ, ಅಷ್ಟು ದುಬಾರಿ ಆಗೋಗ್ಬಿಟ್ಟೈತೆ ಸಾವಿಗ, ಬಡವರಿಗೆ ಸಾವು ಕೊಡಬೇಡ ಅಂತೇಳಿ ದೇವರಿಗೆ ಕೇಳ್ಕೊಳ್ತಾರೆ ಹೆಣ್ಮಕ್ಳು ಉತ್ತರ ಕರ್ನಾಟಕದಲ್ಲಿ. ಸಾಮಾನ್ಯ ಜನರ ಬದುಕು ಇವತ್ತು ಏನಾಗಿದೆ? ನಾವು ನಿತ್ಯ ದುಡಿತಾ ಇದ್ದೀವಿ, ದುಡಿತಾ ಇದ್ರು ನಮ್ಮ ಬದುಕು ಹಸನಾಗ್ತಾ ಇಲ್ಲ. ಇಲ್ಲಿ ಯಾರಿಗಾದ್ರೂ ಇಲ್ಲಿ ಕೂತಿರೋ ಜನಕ್ಕೆ, ಈ ಸಭೆಗೆ ಬಂದಿರೋ ಜನಕ್ಕೆ, ನಾವು ಆರಾಮಾಗಿ ಮನೆಯಲ್ಲಿದ್ರೆ ತಿಂಗಳ ಸಂಬಳ ಬರುತ್ತೆ ಅನ್ನೋಂಥವ್ರು ಯಾರಾದ್ರೂ ಇದ್ದೀರಾ? ಸರ್ಕಾರಿ ನೌಕರಿಯಲ್ಲಿದ್ದವ್ರಿಗೆ ಅಥವಾ ಇನ್ನೆಲ್ಲರೂ ಕಾಯಂ ಉದ್ಯೋಗದಲ್ಲಿ ಇದ್ದಂಥವ್ರಿಗೆ ತಿಂಗಳ ಸಂಬಳ ಬರುತ್ತೆ, ಗ್ಯಾರಂಟಿ 1ನೇ ತಾರೀಕೋ 7ನೇ ತಾರೀಕೋ ಸಂಬಳ ಬರುತ್ತೆ ಅಂತ ಗೊತ್ತು ನಮಗೆ. ಆದರೆ ಇಲ್ಲಿ ಕೂತಿರೋಂಥ ಜನಕ್ಕೆ, ಎಷ್ಟು ಜನಕ್ಕೆ ಗ್ಯಾರಂಟಿಯಾಗಿ ತಿಂಗಳು 1ನೇ ತಾರೀಕು ನಮಗೆ ಸಂಬಳ ಬರುತ್ತೆ ತಿಂಗಳದು ಅಂತ ಹೇಳೋರು ಎಷ್ಟು ಜನ ಇದ್ದೀವಿ ನಾವಿಲ್ಲಿ? ಬಹುತೇಕ ಜನಕ್ಕೆ ಇವತ್ತು ಕಾಯಂ ಉದ್ಯೋಗ ಇಲ್ಲ. ಕೆಲಸ ಸಿಕ್ಕಿದ್ರೆ ಸಿಕ್ಕಬಹುದು, ಇಲ್ಲ ಅಂದ್ರೆ ಇಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲಿ, ಕುಂದಾಪುರದಲ್ಲಿ, ಉಡುಪಿ ನಗರದಲ್ಲಿ, ಬೈಂದೂರಲ್ಲಿ, ಮಂಗಳೂರಲ್ಲಿ, ಈ ಕಡೆ ಹೋದ್ರೆ ಎಲ್ಲ ನಗರಗಳಲ್ಲಿ ಇವತ್ತು ಎಂಥ ಪರಿಸ್ಥಿತಿ ಇದೆ ಅಂತಂದ್ರೆ, ಉತ್ತರ ಪ್ರದೇಶದಿಂದ ಜನ ಬರ್ತಾರೆ, ಬಿಹಾರದಿಂದ ಜನ ಬರ್ತಾ ಇದ್ದಾರೆ, ಒರಿಸ್ಸಾದಿಂದ ಜನ ಬರ್ತಾ ಇದ್ದಾರೆ, ಮಧ್ಯಪ್ರದೇಶದಿಂದ ಬರ್ತಾರೆ, ರಾಜಸ್ಥಾನ, ಗುಜರಾತ್ ಎಲ್ಲ ರಾಜ್ಯಗಳಿಂದ ಇವತ್ತು ಬರ್ತಾ ಇದ್ದಾರೆ. ಏನಾಗಿದೆ ಇವತ್ತು? ಹಿಂದೆ ಒಂದು ಕಾಲದಲ್ಲಿ ಹೇಳ್ತಿದ್ರಂತೆ, ರಾಜರ ಕಾಲದಲ್ಲಿ ಅದೇನೋ ಒಂದು ಕತೆ ಹೇಳ್ತಾರೆ, ವಿಜಯನಗರದಲ್ಲಿ ಹಂಪಿಯಲ್ಲಿ ಚಿನ್ನ ಬೆಳ್ಳಿನ ಬೀದಿಲಿಟ್ಟು ಮಾರಾಟ ಮಾಡ್ತಿದ್ರು ಅಂತ ಕತೆ ಹೇಳ್ತಾರೆ. ಆ ರೀತಿ ಇವತ್ತು ಜನರ ಬದುಕೇನಾಗಿದೆಯಪ್ಪ ಅಂದ್ರೆ, ಬೀದಿಗಳಲ್ಲಿ ಬಂದು ನಿಂತ್ಕೊಳ್ತಾರೆ. ಈಗ ನಮ್ಮನ್ನ ಕೆಲ್ಸಕ್ಕೆ ಕರ್ಕೊಂಡೋಗ್ರಿ, ನಮ್ಮನ್ನ ಕೆಲ್ಸಕ್ಕೆ ಕರ್ಕೊಂಡೋಗ್ರಿ ಅಂತೇಳಿ ಇವತ್ತು ಲೇಬರ್ ಮಾರ್ಕೆಟ್ಗಳು ಸೃಷ್ಟಿಯಾಗ್ಬಿಟ್ಟವೆ ಎಲ್ಲ ಕಡೆಗಳಲ್ಲಿ. ಎಷ್ಟು ಬೇಕಾದ್ರೂ ಸಂಬಳ ಕೊಡ್ರಿ, ಕೆಲ್ಸಕ್ಕೆ ಕರ್ಕೊಂಡೋಗ್ರಿ ಅನ್ನೋಂಥ ಪರಿಸ್ಥಿತಿ ಬಂದೈತೆ. ಹೀಗಾಗಿ ನಾವೆಲ್ಲರೂ ಇಲ್ಲಿ ಕಷ್ಟಪಟ್ಟು ಏನು ಬದುಕಬೇಕು ಅಂತ ಕೆಲಸ ಮಾಡ್ತಿದ್ದೀವಲ್ಲ, ನಾವೆಲ್ಲ ಏನು ಅನ್ಕೊಂಡಿದ್ದೀವಿ? ನಮ್ಮ ಬದುಕು ಹಿಂಗಾಗೋಯ್ತು, ನಮ್ಮ ಮಕ್ಕಳ ಬದುಕು ಚೆನ್ನಾಗಿರಲಿ, ಏನಾದರೂ ಕಷ್ಟ ಬಿದ್ದು ನಮ್ಮ ಮಕ್ಕಳು ಚೆನ್ನಾಗಿ ಓದಿಸೋಣ ಅಂತೇಳಿ ನಾವೆಲ್ಲ ಅಂದ್ಕೊಂಡು ಓದಿಸ್ತಾ ಇದ್ದೀವಿ. ಪರಿಸ್ಥಿತಿ ಏನಾಗ್ತಾ ಇದೆ ಇವತ್ತು? ಓದಂಥವ್ರದ್ದು BAಗಳು, MCOMಗಳು, MAಗಳು, MSCಗಳು, MBAಗಳು, LLBಗಳು, ಏನು ಬೇಕಾದ ಕೋರ್ಸ್ಗಳು ಮಾಡ್ತಿದ್ದಾರೆ. 10,000 15,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಇತ್ತೀಚೆಗೆ ಒಂದು ಕತೆ ಓಡ್ತಾ ಇದೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ. ಅದು ನಿಮ್ಮ ಜೊತೆ ನಾನು ಹಂಚ್ಕೋಬೇಕು. ನಮ್ಮೂರಲ್ಲಿ ಒಬ್ರು ರಾಮಪ್ಪ ಅಂತ ಇದ್ರು, ನಿಮ್ಮೂರಲ್ಲೂ ಇರೋ ರಾಮಪ್ಪ ಅಂತ ಅನ್ಕೊಳ್ರಿ. ಈ ರಾಮಪ್ಪನಿಗೆ 4 ಜನ ಮಕ್ಕಳಿದ್ರು. ಆ ರಾಮಪ್ಪನ ಸ್ನೇಹಿತ, ಇನ್ನೊಬ್ಬ ಹಳೆ ಸ್ನೇಹಿತ ತಿಮ್ಮಪ್ಪ, ರಾಮಪ್ಪನ ನೋಡಕ್ ಬಂದವನ್ ಕೇಳದ್ನಂತೆ, ಏನಪ್ಪ ರಾಮಪ್ಪ ನಿನ್ನ ಮಕ್ಳು ಏನು ಮಾಡ್ತಾವ್ರೆ ಅಂತ ವಿಚಾರಿಸಿದಂತೆ. ಯಾರಾದ್ರು ಬಂದರೆ ಕೇಳಲ್ವೇ ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂತ? ನಿಮ್ಮನ್ನು ಕೇಳ್ತಾರಲ್ವಾ ನಿಮ್ಮ ಮಕ್ಳು ಏನು ಮಾಡ್ತಾವ್ರೆ ಅಂತ, ನೀವು ಹೇಳ್ತಿರಲ್ಲ. ರಾಮಪ್ಪ ಹೇಳದ್ನಂತೆ, ಮೊದಲನೇವನವನಲ್ಲ, ಭಾಳ ಓದಿದ್ದಾನೆ, MA ಮಾಡಿ PhD ಮಾಡಿದ್ದಾನೆ, ಭಾಳ ಸಂತೋಷನಪ್ಪ, ಎಂಥ ಒಳ್ಳೆ ಮಗ ಇದ್ದ ನಿನಗೆ. ಎರಡನೇವನೇನು ಮಾಡ್ತಾನೆ? ಅವನು ಇಂಜಿನಿಯರಿಂಗ್ ಮಾಡಿದ್ದಾನೆ, BE ಓದಿದ್ದಾನೆ, ಕಂಪ್ಯೂಟರ್ ಸೈನ್ಸ್ ಓದಿದ್ದಾನೆ, ಖುಷಿ ಆಯಿತು. ಪರವಾಗಿಲ್ಲ ಅಂತೇಳಿ ರಾಮಪ್ಪನಿಗೆ ಶಬಾಷ್ ಕೊಡ್ತಾನೆ. ಮೂರನೇವಳೇನು ಮಾಡಿದಾಳೆ ಮಗಳು? ಅವಳು MBA ಮಾಡಿದ್ದಾಳೆ, ಭಾಳ ಚೆನ್ನಾಗಿ ಓದಿದ್ದಾಳೆ,
ಎಂಥ ಅದ್ಭುತ ಮಕ್ಕಳಯ್ಯ ನಿನ್ನ ಮಕ್ಕಳು. ಒಬ್ಬ PhD ಮಾಡಿದ್ದಾನೆ, ಒಬ್ಬ ಇಂಜಿನಿಯರಿಂಗ್ ಮಾಡಿದ್ದಾನೆ, ಮಗಳು MBA ಮಾಡಿದ್ದಾಳೆ. ಅಂಥ ಅದ್ಭುತ ಮಕ್ಕಳು ನಿಂದು ಅಂತೇಳಿ ಹೇಳ್ತಾನೆ. 4ನೇವನು ಏನು ಮಾಡ್ತಾನೆ ಅಂತ ಕೇಳ್ತಾನೆ. 4ನೇವನ ಬಗ್ಗೆ ಹೇಳೋದೇ ಬೇಡಪ್ಪ, ಅವನೇನು ಓದಲಿಲ್ಲ. ಏನು ಮಾಡ್ತಾವನು ಅವನು ಕಳ್ಳತನ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಇಂಥ ಅದ್ಭುತ 3 ಜನ ಮಕ್ಕಳು ಓದಿರೋವಂಥವ್ರ ಮನೆಯಲ್ಲಿ ಒಬ್ಬ ಕಳ್ಳನ್ನ ಇಟ್ಕೊಂಡಿದ್ಯಾ ನೀನು ಅಂತ ಕೇಳ್ತಾನೆ ರಾಮಪ್ಪನ ಸ್ನೇಹಿತ. ಆಗ ರಾಮಪ್ಪ ಹೇಳ್ತಾನೆ, ಏನು ಮಾಡ್ಲಪ್ಪ, ಈ 3 ಜನ ಓದವರಲ್ಲ, ಅವರಿಗೆ ಕೆಲಸ ಇಲ್ಲ. ಈ ಕಳ್ಳ ಇದನ್ನಲ್ಲ ಕೊನೆಯವನು, ಅವನು ಕಳ್ಳತನ ಮಾಡದೇ ಇದ್ರೆ ಇವ್ರ ಜೀವನ ನಡೆಯಲ್ಲ. ಹಿಂಗಾಗಿ ಮನೆ ಸಾಕ್ತಿರೋನು ಈ ಕಳ್ಳ ಅಂತೇಳಿ ಹೇಳಿ ಕೊನೆಯವನ ಬಗ್ಗೆ ಹೇಳ್ತಾನಂತೆ. ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಬಂದಾವ ಈಗ ಅಂತಂದ್ರೆ, ನಮ್ಮ ಮಕ್ಕಳ ಪರಿಸ್ಥಿತಿಗಳು ನಾವು ಎಷ್ಟು ಓದಿಸಿದ್ರು ಕೆಲಸ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇವತ್ತು. ಮೋದಿ ಹೇಳಿದ ಕತೆ ಎಲ್ಲ ಹೇಳಿದ್ರು, 2 ಕೋಟಿ ಉದ್ಯೋಗ ಅದು ಇದೆಲ್ಲ ಹೇಳಿದ್ರು. ಅದಕ್ಕೆ ಅವ್ರನ್ನ ಯಾರೋ ಕೇಳಿದ್ರು, ಏನಪ್ಪ ನೀನು 2 ಕೋಟಿ ಉದ್ಯೋಗ ಕೊಡ್ತೀನಿ ವರ್ಷಕ್ಕೆ ಅಂತಂದೆ, ಉದ್ಯೋಗನೇ ಇಲ್ವಲ್ಲಯ್ಯ, ಎಲ್ಲ ಇರೋದೆಲ್ಲ ಕಳೆದೋಗ್ತಾ ಇದೆಯಲ್ಲ, ಕೆಲಸನೇ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದ್ರೆ, ನಮ್ಮ ಪ್ರಧಾನಿ ಮೋದಿ ಅವ್ರು ಹೇಳಿದ್ ನೀವು ನಾನು ಮರ್ತೋಗಿರ್ಲಿಕ್ಕಿಲ್ಲ. ಏನು ಹೇಳಿದ್ರು ಅವರು? ಏನು ಹೇಳಿದ್ರು? ಪಕೋಡ ಮಾರೋದು ಕೂಡ ಒಂದು ಉದ್ಯೋಗ ಅಂತಂದ್ರು. ಎಂತ ಅದ್ಭುತ ಪ್ರಧಾನಿ ಕಣಪ್ಪ ನಮಗೆ. ಪಕೋಡ ಮಾಡೋದು ಕೂಡ ಒಂದು ಉದ್ಯೋಗ ಅಂತಂದ್ರು. ನೀವಿಲ್ಲಿ ಕೂತಿರೋ ಈ ಜನ ನೀವು ಹೇಳ್ರಿ, ನಿಮ್ಮ ಮಕ್ಕಳನ್ನ ಪಕೋಡ ಮಾಡೋ ಕೆಲಸಕ್ಕೆ ನೀವೆಲ್ಲ ರೆಡಿ ಇದ್ದೀರಾ? ನಿಮ್ಮ ಮಕ್ಕಳು ಪಕೋಡ ಮಾರುವಂಥವ್ರಾಗ್ಲಿ ಅಂತ ಹೇಳಲಿಕ್ಕೆ ನೀವು ರೆಡಿ ಇದ್ದೀರಾ? ನಾವ್ಯಾರೂ ರೆಡಿ ಇಲ್ಲ ಇಲ್ಲಿ ಕೂತಿರೋರು. ಆದ್ರೆ ನಮ್ಮ ಮಕ್ಕಳು ಪಕೋಡ ಮಾರೋರಾಗ್ಲಿ ಅಂತೇಳಿ ಅವ್ರು ಹೇಳ್ತಾವ್ರೆ, ದೇಶನ ಲೂಟಿ ಹೊಡೆಯೋದಕ್ಕೆ ಯಾರಾದ್ರೂ ಒಬ್ಬನ ಕಳ್ಳತನ ಮಾಡಕ್ ಬಿಡ್ರಿ ಅಂತಾನು ಕಲಿಸ್ತಾವ್ರೆ. ದೇಶ ಲೂಟಿ ಮಾಡ್ತಿರೋರು ಯಾರು ಇವತ್ತು? ಯಾರಂತ ಗೊತ್ತಾ? ನಮಗೆ ದೇಶ ಅಂದ್ರೆ ಕೆಲವು ಸತಿ ತಪ್ಪು ಹೇಳ್ಕೊಟ್ಟು ಬಿಟ್ಟವ್ರೀಗ. ದೇಶ ಅಂತಂದ್ರೆ ತೆಲುಗಲ್ಲಿ ಒಬ್ಬ ಕವಿ ಇದ್ದಾನೆ, ಗುರ್ಜಾಡ ಅಪ್ಪಾರಾವ್ ಅಂತೇಳಿ, ಬಹಳ ದೊಡ್ಡ ಕವಿ ತೆಲುಗಲ್ಲಿ. ಅವನೊಂದು ಮಾತು ಹೇಳಿದ್ದ, ದೇಶమంటే ಮಟ್ಟಿ ಕಾದೋಯ್, ದೇಶమంటే ಮನುಷ್ಯಲೋಯ್ ಅಂತೇಳಿ. ದೇಶ ಅಂದ್ರೆ ಮಣ್ಣಲ್ಲ, ದೇಶ ಅಂದ್ರೆ ಮನುಷ್ಯರು ಅಂತ. ಆದ್ರೆ ನಮಗೆಲ್ಲ ನಮ್ಮ ದೇಶದಲ್ಲಿ BJP ಅವರು ಪ್ರಧಾನಿ ಮೋದಿಗಳು ಹೇಳ್ತಾ ಇರೋದು ಏನಂತಂದ್ರೆ, ದೇಶ ಅಂತಂದ್ರೆ ಮಣ್ಣು ಗಡಿ, ದೇಶ ಅಂದ್ರೆ ಜನ ಅಲ್ಲ. ದೇಶ ಸುಖವಾಗಿದೆ ಅಂತ ಹೇಳ್ಬೇಕು ಅಂದ್ರೆ ಜನ ಸುಖವಾಗಿರ್ಬೇಕು ಅಂತ ನಾವ್ ಹೇಳ್ತಾ ಇದ್ದೀವಿ CPMನವರು. ಜನ ಸುಖವಾಗಿದ್ದಾಗ ದೇಶ ಸುಖವಾಗಿರ್ತದೆ, ಜನ ಸುಖವಾಗಿಲ್ಲ ಅಂದ್ರೆ ದೇಶ ಸುಖವಾಗಿಲ್ಲ ಅಂತ ನಾವ್ ಹೇಳಿದ್ರೆ ಅವ್ರದ್ದು ಅದಲ್ಲ, ಮೋದಿಯವ್ರದ್ದು. ಜನ ಕಷ್ಟಪಡ್ತಾ ಇರಬೇಕು. ಈ ದೇಶದಲ್ಲಿರ್ತಕ್ಕಂಥ ಕೆಲವು ಬಂಡವಾಳದಾರರು ದೇಶ ಲೂಟಿ ಹೊಡಿತಾ ಇದ್ರೆ, ಅವರು ದೇಶದಲ್ಲಿ ದೊಡ್ಡವರಾಗ್ತಾ ಇದ್ರೆ, ದೇಶದ ಸಂಪತ್ತೆಲ್ಲ ಅವ್ರ ಜೊತೆಯಲ್ಲಿ ಸೇರ್ಕೊಳ್ತಾ ಇದ್ರೆ ದೇಶ ಬಹಳ ಚೆನ್ನಾಗಿದೆ. ನೋಡ್ರಿ, ಈಗ ಅದಾನಿ ಇದಾರಲ್ಲ, ನೀವೆಲ್ಲರೂ ಕರೆಂಟ್ ಬಳಸ್ತೀರಿ. ಕರ್ನಾಟಕ ಸರ್ಕಾರ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದೆ. ನಾವೆಲ್ಲ ಖುಷಿಯಾಗಿದ್ದೀವಿ. 100 ರೂಪಾಯೋ 250 ರೂಪಾಯಿ ಬಿಲ್ ಕಟ್ತಾ ಇದ್ದೀವಿ ಅಷ್ಟೇನೆ ಈಗ. ಆದರೆ ಒಂದು ಸತಿ ಈ 200 ಯೂನಿಟ್ ಕರೆಂಟ್ ಫ್ರೀ ಅನ್ನು ತೆಗೆದಾಕಿದ ತಕ್ಷಣನೇ ಗೊತ್ತಿಲ್ಲ ನಾಳೆ ಯಾರು ಬೇಕಾದ್ರೂ ತೆಗೆದಾಕ್ಬೋದು ಅದನ್ನ. ನಾವು ಇವತ್ತು ಕಟ್ತಿರುವಂಥ ಕರೆಂಟ್ ಬಿಲ್ಲು ಹಿಂದೆ ಏನು ಫ್ರೀ ಇಲ್ಲದೆ ಇದ್ದಾಗ 500 ರೂಪಾಯಿ 1000 ರೂಪಾಯಿ ಬಿಲ್ ಕಟ್ತಾ ಇದ್ವಲ್ಲ, ಅದು ಕನಿಷ್ಠ ಅಂತಂದ್ರು 1000ದಿಂದ 1500 2000 ರೂಪಾಯಿಗೆ ಬಿಲ್ ಹೆಚ್ಚಳ ಆಗುತ್ತೆ. ಯಾಕೆಂದ್ರೆ ಈ KERC ಅಂತೇಳಿ ಒಂದು ಸಂಸ್ಥೆ ಇದೆ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ. ಒಂದು ಮನೆಗೆ ಬರ್ತಕ್ಕಂಥ 1 ಯೂನಿಟ್ ಕರೆಂಟ್ಗೆ 7 ರೂಪಾಯಿ ಅಂತೇಳಿ ತೀರ್ಮಾನ ಮಾಡಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಈ 200 ಯೂನಿಟ್ ಕರೆಂಟ್ ಫ್ರೀ ಅನ್ನೋ ತೆಗೆದಾಕ್ತಾರೋ ಆಗ ನಮ್ಮ ತಲೆ ಮೇಲೆ ತೂಗತ್ತಿ ಇದೆ. ಹಂಗಿರುವಾಗ ಮೋದಿ ಸಾಹೇಬರು ಒಂದು ತೀರ್ಮಾನ ಮಾಡಿದ್ದಾರೆ. ಏನಂತೇಳಿ, ಸೋಲಾರ್ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಒಂದು ಮಾಡಿದ್ದಾರೆ. ಸೋಲಾರ್ ಎಲೆಕ್ಟ್ರಿಸಿಟಿ ಅಂದ್ರೆ ಸೌರ ವಿದ್ಯುತ್, ಸೂರ್ಯನಿಂದ ಬಿಸಿಲನ್ನು ಬಳಸಿ ಅದರಿಂದ ವಿದ್ಯುತ್ ಮಾಡೋದು ಅಂತೇಳಿ. ಈ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಜಗತ್ತಲ್ಲಿ ವಿದ್ಯುತ್ತನ್ನ ಕಡಿಮೆ ಬೆಲೆ ಕೊಡಕ್ ಸಾಧ್ಯ ಇರುವಂತದ್ದು ಈ ಸೌರ ವಿದ್ಯುತ್. ಈ ಸೌರ ವಿದ್ಯುತ್ತನ್ನ ತಯಾರು ಮಾಡೋದಕ್ಕೆ ಅದಾನಿ ಅನ್ನುವಂತ ಮೋದಿ ಸಾಹೇಬರ ಶಿಷ್ಯ ಯಾರಿದ್ದಾನೆ, ಮಿತ್ರ, ಅವನದೊಂದು ಕಂಪನಿ ಮಾಡ್ಕೊಂಡಿದ್ದಾನೆ, ಅದಾನಿ ಕಂಪನಿ, ಅದಾನಿ ಎನರ್ಜೀಸ್. ಅದಾನಿ ಎನರ್ಜಿ ಅಂತೇಳಿ ಒಂದು ಕಂಪನಿ ಮಾಡ್ಕೊಂಡಿದ್ದಾನೆ. ಆ ಪುಣ್ಯಾತ್ಮ ಮಾಡಿರೋ ಕೆಲಸ ಏನಂತಂದ್ರೆ, ನಾನು ಸೌರ ವಿದ್ಯುತ್ ತಯಾರು ಮಾಡ್ತೀನಿ, ಭಾರತೀಯರಿಗೆ ಕಡಿಮೆ ಬೆಲೆಯಲ್ಲಿ ವಿದ್ಯುತ್ ಕೊಡ್ತೀನಿ ಅನ್ನೋಂಥ ಕತೆ ಹೇಳಿ ಅಮೇರಿಕಕ್ಕೆ ಹೋಗಿ ಅಮೇರಿಕದ ಜೊತೆ ಯಾವುದೋ ಒಂದು ಕಂಪನಿ ಜೊತೆಯಲ್ಲಿ ಒಪ್ಪಂದ ಮಾಡ್ಕೊಂಡು ಅಲ್ಲೂ ದುಡ್ಡು ಎತ್ಬಿಟ್ಟಿದ್ದಾನೆ. ಇಂಡಿಯಾದಲ್ಲಿ ಈಗ ಸೌರ ವಿದ್ಯುತ್ ತಯಾರು ಮಾಡಿ ನಮ್ಮ ಮನೆಗಳಿಗೆ
ಕೊಡುವಾಗ ಮೋದಿ ಸಾಹೇಬರ ಅಡಿಯಲ್ಲಿರ್ತಕ್ಕಂಥ ಸೋಲಾರ್ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಇದೆಯಲ್ಲ, ಆ ಸಂಸ್ಥೆಯ ಒತ್ತಡದಿಂದಾಗಿ ಹಲವಾರು ರಾಜ್ಯಗಳ ಮೇಲೆ ಇವತ್ತು ಒತ್ತಡ ಹಾಕಿ ಅದಾನಿಯ ಕರೆಂಟ್ ಅನ್ನ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿ ಪುಷ್ ಮಾಡ್ತಾ ಇದ್ದಾರೆ. ಅದಾನಿ ಕರೆಂಟ್ ತಗೊಳ್ಳೋದಕ್ಕೋಸ್ಕರ 4-5 ರಾಜ್ಯಗಳ ಜೊತೆಯಲ್ಲಿ ಅದಾನಿ ಸಾಹೇಬರು 2029 ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅಂತೇಳಿ ಅಮೆರಿಕದ ಕೋರ್ಟ್ ಅವನು ತಪ್ಪಿತಸ್ಥ ಅಂತೇಳಿ ಘೋಷಣೆ ಮಾಡಿದೆ. ಅದಾನಿ ಏನಾದ್ರು ಅದಾನಿ ಮತ್ತು ಅದನ್ನ ಜೊತೆಲಿರ್ತಕ್ಕಂಥ 5 ಜನ ಅಮೆರಿಕಕ್ಕೆ ಹೋದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರಲ್ಲಿ. ಅವನು ಲಂಚ ಕೊಟ್ಟಿದ್ದಾನೆ 2029 ಕೋಟಿ, ಅವ್ಯವಹಾರ ಮಾಡವನೆ, ಭ್ರಷ್ಟಾಚಾರ ಮಾಡವನೆ ಅಂತೇಳಿ. ಆದ್ರೆ ಮೋದಿ ಸಾಹೇಬರ ಅಡಿಯಲ್ಲಿರ್ತಕ್ಕಂಥ ಈ ಸೋಲಾರ್ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಅನ್ನೋ ಸಂಸ್ಥೆ ಏನಿದೆ ಅದು ಶಾಮೀಲಾಗಿದೆ ಅಂತೇಳಿ ಹೇಳ್ತಾ ಇದ್ರು ಕೂಡ ಮೋದಿ ಅವರು ಉಸಿರು ಬಿಡ್ತಾ ಇಲ್ಲ. ಭ್ರಷ್ಟಾಚಾರಕ್ಕೆ ಖಿಲಾಫ್ ಅಂತ ಹೇಳಿದ್ರಲ್ಲ ಮೋದಿ ಅವರು, ನಮ್ಮನ್ನು ನಂಬಿಸಿದ್ರಲ್ಲ. ಕಾಂಗ್ರೆಸ್ನವರು ಭ್ರಷ್ಟರಾಗಿದ್ದಾರೆ, ನಮಗೆ ಅಧಿಕಾರ ಕೊಟ್ರೆ ಭ್ರಷ್ಟಾಚಾರ ನಾಶ ಮಾಡ್ತೀವಿ ಅಂತ ಹೇಳಿದ್ರಲ್ಲ. 15 ಲಕ್ಷ ರೂಪಾಯಿ ನಮ್ಗೆ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ. ಯಾರಾದ್ರೂ ಅಕೌಂಟ್ ದುಡ್ಡು ಬಿದ್ದಾಯ್ತಾ? 15 ಲಕ್ಷ ರೂಪಾಯಿ ನಿಮಗೆ ಬಂತ ಬ್ಯಾಂಕ್ ಅಕೌಂಟ್ ಅಲ್ಲಿ? ಬಿಜೆಪಿ ಮೋದಿ ಅವರು 15 ಲಕ್ಷ ಹಾಕಿದ್ರ? ಯಾರಾದ್ರೂ ಹಾಕಿದ್ರೆ ಕೈ ಎತ್ರಿ, ದಯವಿಟ್ಟು ಕೈ ಎತ್ರಿ. ಯಾರಿಗಾದ್ರೂ ಬಂದಿದ್ಯಾ? ಯಾರಿಗೂ ಬರ್ಲಿಲ್ಲ. ಭ್ರಷ್ಟಾಚಾರ ನಿಲ್ಲಿಸೋದಲ್ಲ, ಇವತ್ತು ಅದಾನಿ ಜೊತೆ ಸೇರಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆಸ್ತಾ ಇದ್ದಾರೆ ಬಿಜೆಪಿಯವರು. ಆ ವಿದ್ಯುತ್ತನ್ನ 1 ರೂಪಾಯಿಗೆ ಸಿಕ್ಕುವಂತ ಈ ಸೌರ ವಿದ್ಯುತ್ತನ್ನ 2.5 ರೂಪಾಯಿ ರೀತಿಯಲ್ಲಿ ಒಪ್ಪಂದ ಮಾಡಿಕೊಂಡು 25 ವರ್ಷಗಳಿಗೆ ಒಪ್ಪಂದ ಮಾಡಿಸುವಂತ ಷರತ್ತನ್ನ ಹಾಕಿ ಅದಾನಿಗೆ ಲಾಭ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೊಂದು ಪರಿಸ್ಥಿತಿ. ಎಲ್ಲ ಕಡೆ ಭ್ರಷ್ಟಾಚಾರ. ಎಲೆಕ್ಟ್ರಲ್ ಬಾಂಡ್ ಅಂತ ಹೇಳಿ ಮಾಡಿದ್ರೆ ನಿಮಗೆ ಗೊತ್ತಿದೆ. ಬಿಜೆಪಿ ಅವರ ಚುನಾವಣೆಗೋಸ್ಕರ ದುಡ್ಡೆತ್ತೋದಕ್ಕೆ ಇವತ್ತು ಇದೇ ಅದಾನಿ ಕಂಪನಿ ಜೊತೆ ಸೇರಿರ್ತಕ್ಕಂಥ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಅಂತೇನಿದೆ, ಆ ಹೆಸರು ನಿಮಗೆ ಪರಿಚಯ ಇದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೂರು ಪಕ್ಕದಲ್ಲೇ ಹೋಗ್ತದ ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಂತ ಒಂದು ಕಂಪನಿ ಅದು ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅಂತೇಳಿ. ಆತ ಮತ್ತು ಈ ಅದಾನಿ ಎಲ್ಲ ಸೇರ್ಕೊಂಡು ಎಲೆಕ್ಟ್ರಲ್ ಬಾಂಡ್ ಅಂತೇಳಿ ಬಿಜೆಪಿಗೆ ಹಣ ಕೊಟ್ಟಿದ್ದಾರೆ. ಅದನ್ನೇ ಸುಪ್ರೀಂ ಕೋರ್ಟ್ ಮೊನ್ನೆ ಇದು ಅಕ್ರಮ ಅಂತೇಳಿ ರದ್ದು ಮಾಡಿದೆ. ಆದ್ರೆ ಅವರಿಗೆ ನಾಚಿಕೆ ಆಗಿಲ್ಲ. ನಾವು ಈ ರೀತಿ ತಪ್ಪು ಮಾಡಿದೀವಿ ಅನ್ನೋ ನಾಚಿಕೆ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದಂತ ಬಿಜೆಪಿ ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಗೆಳೆಯರೆ. ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಬಿಜೆಪಿ ಆಡಳಿತದಲ್ಲಿ. ನೀವೆಲ್ಲರೂ ಇಲ್ಲಿ ತುಂಬಾ ಜನ ರೇಷನ್ ಕಾರ್ಡ್ ಬಳಸೋರಿದ್ದೀರಿ. ಈಗ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಬಹಳ ದೊಡ್ಡ ಸಮಸ್ಯೆ. APL ಕಾರ್ಡು, BPL ಕಾರ್ಡು. ನೀವು ತುಂಬಾ ಜನ BPL ಕಾರ್ಡ್ ಹೋಗ್ಬಿಡುತ್ತೇನೋ ಅಂತ ಭಯದಲ್ಲಿದ್ದೀರಿ. ಅಸಲಿಗೆ ಕರ್ನಾಟಕ ಸರ್ಕಾರ ಬೇಜವಾಬ್ದಾರಿಯಿಂದ BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ, ಅವ್ರಿಗೆ ಜವಾಬ್ದಾರಿ ಇಲ್ಲ. ಅವರಿಗೆ ಅಸಲಿಗೆ ಈ BPL ಕಾರ್ಡ್ ರದ್ದು ಮಾಡಬೇಕು ಅನ್ನುವಂತ ಷರತ್ತುಗಳು ಎಲ್ಲಿಂದ ಬಂದಿರೋದು? BPL ಕಾರ್ಡ್ ತಗೋಬೇಕಾದ್ರೆ ಇರ್ತಕ್ಕಂಥ ಷರತ್ತೇನು? ಅದರಲ್ಲಿ ಒಂದು ಷರತ್ತು 10,000 ರೂಪಾಯಿಗಿಂತ ಕಡಿಮೆ ಆದಾಯ ಇರಬೇಕು ಕುಟುಂಬಕ್ಕೆ ತಿಂಗಳಿಗೆ. ನೀವಿಲ್ಲಿ ಕೂತಿರೋರು ಹೇಳ್ರಿ, ತಿಂಗಳಿಗೆ 10,000 ರೂಪಾಯಿಗಿಂತ ಕಡಿಮೆ ಆದಾಯ ಇರೋರು ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರು ಇರಕ್ ಸಾಧ್ಯ ಇಲ್ಲ. ಈ 10,000 ರೂಪಾಯಿ ಮಿತಿಯನ್ನು ಹಾಕಿದ್ಯಾರು? ಮೋದಿ ಸರ್ಕಾರ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಯ ಮೋದಿ ಸರ್ಕಾರ 10,000 ರೂಪಾಯಿಗಿಂತ ಜಾಸ್ತಿ ಆದಾಯ ಇದ್ರೆ ತಿಂಗಳದು ಯಾರಿಗಾದ್ರೂ ಅವ್ರಿಗೆ BPL ಕಾರ್ಡ್ ಕೊಡ್ಕೂಡ್ದು ಅಂತೇಳಿ ಷರತ್ತು ಹಾಕಿದೆ. ಯಾರ ಮನೆಯಲ್ಲಾದ್ರೂ ಕೂಡ 30-40 ಸೈಟ್ ಅಲ್ಲಿ ಮನೆ ಕಟ್ಕೊಂಡಿದ್ರೆ ನಿಮಗೂ BPL ಕಾರ್ಡ್ ಕೊಡಬಾರದು ಅಂತೇಳಿ ಮೋದಿ ಸರ್ಕಾರ ಷರತ್ತು ಹಾಕಿದೆ. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಒಂದು 2 ವೀಲರ್ ಇಟ್ಕೊಂಡಿದ್ರೆ ನಿಮಗೆ BPL ಕಾರ್ಡ್ ಕೊಡಬಾರದು ಅಂತೇಳಿ ಮೋದಿ ಸರ್ಕಾರ ಷರತ್ತು ಹಾಕಿದೆ. ಮೋದಿ ಸರ್ಕಾರ ಈ ದೇಶದಲ್ಲಿ BPL ಕಾರ್ಡ್ಗಳು ನೀಡಬಾರದು ಅಂತೇಳಿ ತೀರ್ಮಾನ ಮಾಡಿ ರಾಜ್ಯಗಳಿಗೆ ಸುತ್ತೋಲೆ ಹೊರಡಿಸಿದೆ. ಹೆಚ್ಚು ಕಡಿಮೆ 6 ಕೋಟಿ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಮೋದಿ ಸರ್ಕಾರ. ಅವ್ರು ಏನು ಮಾಡ್ತಾವ್ರೋ ಅದೇ ಕೆಲಸವನ್ನೇ ರಾಜ್ಯದ ಕಾಂಗ್ರೆಸ್ ಸರ್ಕಾರನೂ ಮಾಡ್ತಾ ಇದೆ. ಇವರು ಬಿಜೆಪಿ ಮಾಡ್ತಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಬದಲಿಗೆ ಅವ್ರು ಹೇಳಿದ್ದನ್ನೇ ಇವರು ಕೂಡ ಮಾಡ್ತಾ ಕರ್ನಾಟಕದಲ್ಲಿ 15 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ
ಕಾಂಗ್ರೆಸ್ ಸರ್ಕಾರ ಸಿದ್ಧ ಆಗಿದೆ. ನೋಡ್ರಿ, ಈ ವಿಚಾರದಲ್ಲಿ ಬಿಜೆಪಿಯವ್ರಿಗೂ ಕಾಂಗ್ರೆಸ್ನವ್ರಿಗೂ ವ್ಯತ್ಯಾಸ ಇಲ್ಲ. ಅವರೊಂಥರ ನಾಟಕ ಮಾಡ್ತಾರೆ, ಇವರೊಂಥರ ನಾಟಕ ಮಾಡ್ತಾರೆ. ಆದ್ರಿಂದಾಗಿ ನಾವು ಕೇಳೋದೇನು, CPMನವರು BPL APL ವ್ಯತ್ಯಾಸ ಇಲ್ಲದೆ ಮೊದಲು ರೇಷನ್ ಸಿಸ್ಟಮ್ ಇತ್ತಲ್ಲ ಆರಂಭದಲ್ಲಿ, ಎಲ್ಲರಿಗೂ ರೇಷನ್ ಕಾರ್ಡ್ ಕೊಡ್ರಿ, ಬೇಕಾದವ್ರು ತಗೊಳ್ತಾರೆ, ಬೇಡದೇ ಇರೋರು ತಗೊಳ್ಳಲ್ಲ. ರೇಷನ್ ಅಕ್ಕಿ ತಿಂತೀವಿ ಅನ್ನೋರು ತಗೊಳ್ತಾರೆ, ತಿನ್ನಲ್ಲ ಅನ್ನೋರು ತಗೊಳ್ಳಲ್ಲ, ಅಷ್ಟೇ. ಹಳೆ ಸಿಸ್ಟಮ್ ಅನ್ನ ಜಾರಿ ಮಾಡ್ರಿ, APL BPL ಹೆಸರಲ್ಲಿ ಬಡವರಿಗೆ ಅನ್ಯಾಯ ಮಾಡೋದನ್ನ ನಿಲ್ಲಿಸ್ರಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈಗ ನೋಡ್ರಿ, ಕರ್ನಾಟಕದಲ್ಲಿ ನಿಮ್ಮಲ್ಲಿ, ಅದರಲ್ಲೂ ಉಡುಪಿ ಜಿಲ್ಲೆ, ನೀವೆಲ್ಲ ಗೇಣಿದಾರರಾಗಿ ಭೂಮಿನ ಇಟ್ಕೊಂಡ್ರವ್ರು ಸುಮಾರು ಜನ ಇದ್ದೀರಿ. ನೀವು ಗೇಣಿದಾರರಾಗಿ ಅರ್ಜಿ ಹಾಕಿ ಭೂಮಿ ಪಡ್ಕೊಂಡ್ರು ಇದ್ದೀರಿ. ನೀವು ಈಗಲೂ ಕೂಡ ಕಂದಾಯ ಭೂಮಿಯಲ್ಲಿ ಮತ್ತು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಉಳುಮೆ ಮಾಡಿಕೊಂಡು 10 ವರ್ಷ 20 ವರ್ಷ 30 ವರ್ಷದಿಂದ ಉಳುಮೆ ಮಾಡ್ತಿರೋರು ಅರ್ಜಿಗಳು ಹಾಕೊಂಡಿದ್ದೀರಿ ಬಗರುಕುಂಬಲ್ಲಿ. ಯಾಕೆ ಬಗರುಗುಂ ಕಮಿಟಿಗಳು ಸೇರ್ತಾ ಇಲ್ಲ? ನಿಮ್ಮ ಉಡುಪಿ ಜಿಲ್ಲೆಯಲ್ಲಿ 5 ಜನನು MLA ಯಾರು? BJP ಅವರೇ ಅವರೇ. ನಿಮ್ಮ ಬೈಂದೂರು ಕ್ಷೇತ್ರದ MLA ಯಾರು? BJP ಅವರೇ ಇದ್ದಾರೆ. ಅವರೆಲ್ಲ ನಾವು ಕೇಳ್ತೀವಿ, ನೀವು ಕೇಳಬೇಕು ಜನಗಳೇ. ನಮಗೆ ಬಗರುಕುಂ ಅರ್ಜಿಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಬಗರುಕುಂ ಕಮಿಟಿಗಳನ್ನ ಯಾಕೆ ಸೇರಿಸ್ತಾ ಇಲ್ಲ? ಯಾಕೆ ಭೂ ಮಂಜೂರಾತಿ ಮಾಡ್ತಾ ಇಲ್ಲ ಬಡವರಿಗೆ? ಕೇಳಬೇಕಲ್ವ ನಾವು. ಫಾರೆಸ್ಟ್ ಲ್ಯಾಂಡ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಫೈಟ್ ಮಾಡ್ತಾವ್ರೆ BJP ಅವರು. ನಾವು BJP ಅವ್ರನ್ನ ಕೇಳ್ತೀವಿ, ಫಾರೆಸ್ಟ್ ಆಕ್ಟ್ ಅರಣ್ಯ ಕಾಯ್ದೆ ಮಾಡೋದು ಯಾರು? ರಾಜ್ಯ ಸರ್ಕಾರನಾ? ಯಾವ ಸರ್ಕಾರ ಅರಣ್ಯ ಕಾಯ್ದೆ ಮಾಡಿರೋದು? ಮೋದಿ ಸರ್ಕಾರ. ಮೋದಿ ಸರ್ಕಾರ ತಂದಿರುವಂತ ಅರಣ್ಯ ಕಾಯ್ದೆಯನ್ನು ಇಟ್ಕೊಂಡು ಇದೆಲ್ಲ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಹೇಳಿ ನಾವು 40-50 ವರ್ಷದಿಂದ ಏನು ಉಳುಮೆ ಮಾಡ್ತಾ ಇದ್ದೀವಿ. ನಮ್ಮ ಭೂಮಿಗಳನ್ನ ಕಿತ್ಕೊಳ್ಳೋದಕ್ಕೆ ಇವತ್ತು ಅರಣ್ಯ ಇಲಾಖೆಯವರು ಬರ್ತಾ ಇದ್ರೆ BJP ಅವರಲ್ಲಿ ನಾಟಕ ಮಾಡ್ತಾವ್ರೆ. ಓ, ಕಾಂಗ್ರೆಸ್ ಸರ್ಕಾರ ಭೂಮಿ ಕಿತ್ಕೊಳ್ತಾ ಇದೆ ರೈತರದು ಅಂತೇಳಿ ನಾಟಕ ಮಾಡ್ತಾ ಇಲ್ವಾ? ಇದೇ BJP ಅವ್ರಿಗೆ ನಾವು ಕೇಳಬೇಕಾಗಿರೋದೇನು? ನಿಮಗೆ ನಿಜಕ್ಕೂ ತಾಕತ್ತಿದ್ರೆ ನೀವು ಮೋದಿ ಸರ್ಕಾರನ ಕೇಳಬೇಕು. ಅಲ್ಲೋಗಿ ಧರಣಿ ಮಾಡ್ರಿ ಡೆಲ್ಲಿಯಲ್ಲಿ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಅರಣ್ಯ ಕಾಯ್ದೆಯಿಂದಾಗಿ ಯಾರಿವತ್ತು ಬಡವರು ಅರ್ಧ ಎಕರೆ 1 ಎಕರೆ ಭೂಮಿಯನ್ನು ಇಟ್ಕೊಂಡು ಉಳುಮೆ ಮಾಡ್ತಿದ್ದಾರೆ, ಅವ್ರ ಹತ್ರ ಕಿತ್ಕೋಬೇಕು ಅಂತ ನೀವು ಬರ್ತಾ ಇದ್ದೀರಿ. ಇಲ್ಲಿ ನಾಟಕ ಮಾಡ್ತಿರಲ್ಲಪ್ಪ, ಸ್ವಲ್ಪ ನಿಲ್ಲಿಸ್ರಿ ನಾಟಕನ. ನಿಜಕ್ಕೂ ನಿಮಗೆ ರೈತರ ಬಗ್ಗೆ ಬಗರುಕುಂ ಭೂಮಿ ಅರ್ಜಿ ಹಾಕೊಂಡ್ರಂತವ್ರಿಗೆ ನ್ಯಾಯ ಸಲ್ಲಿಸಬೇಕು ಅಂತಿದ್ರೆ ನೀವು ಹೋರಾಟ ಮಾಡಬೇಕಾಗಿರೋದು BJP ಅವರೇ ಕೇಂದ್ರ ಸರ್ಕಾರದ ವಿರುದ್ಧ. ನಿಮಗೆ ತಾಕತ್ತಿದ್ರೆ ಅಲ್ಲಿ ಹೋರಾಟ ಮಾಡಿ ರೈತರ ಪರವಾಗಿ ನ್ಯಾಯ ಕೊಡಿಸಿ ಅಂತೇಳಿ ನಾವು CPMನವ್ರು ಕೇಳ್ತಾ ಇದ್ದೀವಿ. ಅದರಿಂದಾಗಿ ಇವತ್ತು ಹಾಕಿರೋ ಷರತ್ತಿದೆಯಲ್ಲ, 75 ವರ್ಷಗಳ ದಾಖಲೆ ತೋರಿಸ್ಬೇಕಂತೆ ರೈತರು. ಎಲ್ಲಿ ತೋರಿಸೋದು? 75 ವರ್ಷಗಳ ದಾಖಲೆ ತೋರಿಸ್ಬೇಕಂತ ನೀವು ಅಲ್ಲಿ ಭೂಮಿ ನಿಮ್ಮದು ಅಂತ ಹೇಳಕ್ಕೆ. ನಮಗೆ 25 ವರ್ಷದ ದಾಖಲೆನೇ ಇಲ್ಲ, ಇನ್ನು 75 ವರ್ಷದ ದಾಖಲೆ ಎಲ್ಲಿ ತೋರಿಸೋದು? ಆ 75 ವರ್ಷದ ಕಂಡೀಷನ್ ತೆಗೆದುಹಾಕಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ BJP ಅವರು ಅದನ್ನು ಕೇಳ್ತಾ ಇಲ್ಲ. ರಾಜಕೀಯ ಮಾಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ನಾವು ಕಾಂಗ್ರೆಸ್ನವ್ರನ್ನು ಕೇಳ್ತೀವಿ, BJP ಅವ್ರನ್ನ ಕೇಳ್ತೀವಿ, ಡೆಲ್ಲಿಯ ಮೋದಿ ಸರ್ಕಾರದ ಹತ್ರ ಇದನ್ನ ಫೈಟ್ ಮಾಡ್ರಿ, ನಾವು ಫೈಟ್ ಮಾಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇದು ಬಂಧುಗಳೇ, ನಿಮ್ಮಲ್ಲಿಗೆ ಬಹಳ ದೊಡ್ಡ ಚರ್ಚೆ, ಕಸ್ತೂರಿ ರಂಗನ್ ವರದಿದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಕಸ್ತೂರಿ ರಂಗನ್ ವರದಿ BJP ಅವ್ರು ಏನ್ ಕೇಳ್ತಾವ್ರಿ ಇಲ್ಲಿ? ರಾಜ್ಯ ಸರ್ಕಾರ ಒಪ್ಪಬಾರದು ಕಸ್ತೂರಿ ರಂಗನ್ ರಿಪೋರ್ಟು. ರಾಜ್ಯ ಸರ್ಕಾರನು ತೀರ್ಮಾನ ಮಾಡಿದೆ, ನಾವು ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಲ್ಲ. ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಅವರು ಎಲ್ಲ ರಾಜ್ಯಗಳಿಗೆ ಸುತ್ತೋಲೆಗಳನ್ನು ಕಳಿಸಿ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ, ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ. BJP ಅವರು ಇಲ್ಲಿ ನಾಟಕ ಮಾಡ್ತಾವ್ರೆ, ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫೈಟ್ ಮಾಡ್ತೀವಿ ಅಂತೇಳಿ. ಏನಾದ್ರೂ ಅರ್ಥ ಇದೆಯಾ? BJP ಅವರು ಮಾಡ್ತಿರೋ ನಾಟಕಕ್ಕೆ ಏನಾದ್ರೂ ಅರ್ಥ ಇದೆಯಾ? BJP ಅವರು ಅಸಲು ಕೇಳಬೇಕಾಗಿರೋದು ಕಸ್ತೂರಿ ರಂಗನ್ ವರದಿಯ ಪ್ರಶ್ನೆ ಇದೆಯಲ್ಲ, ಅದರಲ್ಲಿ ಒಂದು ವಿಚಾರ ನಾವು ಗಮನದಲ್ಲಿ ಇಟ್ಕೊಂಡಿರೋಣ ಬಂಧುಗಳೇ. ವಯನಾಡಲ್ಲಿ ದುರಂತ ಆಯ್ತಲ್ಲ, ಆ ದುರಂತ ಆದ್ಮೇಲೆ ಕಸ್ತೂರಿ ರಂಗನ್ ವರದಿಗೆ ಹೆಚ್ಚು ಶಕ್ತಿ ಬಂದ್ಬಿಟ್ಟಿದೆ. ಈಗ ನಾವೇನ್ ಕೇಳ್ತೀವಿ?
ಯಾರು ಬಡವರು ಆದಿವಾಸಿಗಳು ಕಾಡಲ್ಲಿದ್ದಾರೆ ಅವರನ್ನು ರಕ್ಷಣೆ ಮಾಡಬೇಕು. ಯಾಕಂದ್ರೆ ಕಾಡಲ್ಲಿ ಅವರು ಬದುಕ್ತಾ ಇದ್ದಾರೆ. ಎರಡನೇದು, ಜನವಸತಿ ಪ್ರದೇಶಗಳಲ್ಲಿ ಯಾರು ಜನವಸತಿ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಆ ಜನವಸತಿ ಪ್ರದೇಶಗಳನ್ನು ರಕ್ಷಣೆ ಮಾಡಬೇಕು. ಅವ್ರನ್ನ ಎತ್ತಂಗಡಿ ಮಾಡಬಾರ್ದು. ಆದರೆ ಕಾರ್ಪೊರೇಟ್ಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಸಾವಿರಾರು ಎಕರೆ ದಟ್ಟ ಅರಣ್ಯದೊಳಗಡೆಯಲ್ಲಿ ಭೂಮಿ ಹೊಡ್ಕೊಳ್ತಾ ಇದ್ದಾರೆ. ಎಸ್ಟೇಟ್ಗಳ ಹೆಸರಲ್ಲಿ, ಪ್ಲಾಂಟೇಶನ್ಗಳ ಹೆಸರಲ್ಲಿ ಸಾವಿರಾರು ಎಕರೆ ಭೂಮಿ ಹೊಡೆದಿದ್ದಾರೆ. ಅವ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ನಾವು CPMನವ್ರು ಕೇಳೋದು ಅವರನ್ನು ಒಕ್ಕಲೆಬ್ಬಿಸ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಕೇಳಬೇಕೋ ಬೇಡವಾ? ಇದನ್ನ ಬಡವರನ್ನು ರಕ್ಷಣೆ ಮಾಡಿ, ಸಾಮಾನ್ಯ ಜನರನ್ನ ಅವ್ರ ಒಕ್ಕಲ್ತನವನ್ನೆಲ್ಲ ಕಾಪಾಡ್ರಿ, ಆದಿವಾಸಿಗಳನ್ನು ಕಾಪಾಡ್ರಿ. ಆದ್ರೆ ಯಾರು ಕಾರ್ಪೊರೇಟ್ ಕಂಪನಿಗಳಿದಾವೆ, ದೊಡ್ಡ ದೊಡ್ಡ ಬಂಡವಾಳದಾರರು ಸಾವಿರಾರು ಎಕರೆ ಭೂಮಿ ಹೊಡ್ಕೊಂಡು ಅರಣ್ಯಗಳನ್ನೇ ತಮ್ಮದು ಅಂತ ಹೇಳ್ತಾ ಇದ್ದಾರೆ, ಅಂತವ್ರನ್ನ ಅಲ್ಲಿಂದ ಓಡಿಸ್ರಿ. ಯಾಕೆಂದ್ರೆ ವೈನಾಡಲ್ಲಿ ದುರಂತ ಆಗಿದ್ದು ಇಂಥ ಕಾರ್ಪೊರೇಟ್ ಕಂಪನಿಯ ಆ ವ್ಯವಹಾರಗಳಿಂದಾಗಿ ಇಡೀ ಬೆಟ್ಟವನ್ನ, ಕಾಡನ್ನ ನಾಶ ಮಾಡಿದ್ರ ಪರಿಣಾಮವಾಗಿದ್ದದು. ಜನರಿಂದ ಅಲ್ಲ ಅದು ಆಗಿದ್ದು. ಆದ್ರಿಂದಾಗಿ ಜನ ಕಾಡನ್ನ ಕಾಪಾಡ್ತಾರೆ, ಆದಿವಾಸಿಗಳು ಕಾಡನ್ನ ಕಾಪಾಡ್ತಾರೆ, ಪರಿಸರವನ್ನು ಸಂರಕ್ಷಣೆ ಮಾಡ್ತಾರೆ. ಲಾಭಕ್ಕಾಗಿ, ಲೂಟಿಗಾಗಿ ಕಾರ್ಪೊರೇಟ್ ಕಂಪನಿಗಳು ಕಾಡು ಬೇಕಾಗಿಲ್ಲ, ಜನ ಬೇಕಾಗಿಲ್ಲ, ಅವ್ರಿಗೆ ಲಾಭ ಬೇಕು ಅಂತವ್ರನ್ನ ಆಚೆ ಹಾಕ್ರಿ. ಆ ರೀತಿ ಕಸ್ತೂರಿ ರಂಗನ್ ವರದಿಯನ್ನು ನೀವು ಬದಲಾಯಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಆದ್ರೆ BJPಯವರು, ಕಾಂಗ್ರೆಸ್ನವರು ಅವರೇ ಕಾಡುಗಳನ್ನು ಹೊಡ್ಕೊಂಡ್ರೋದು ಜಾಸ್ತಿ. ಅದ ದೊಡ್ಡ ದೊಡ್ಡ ನಾಯಕರುಗಳು, ಬಂಡವಾಳದಾರರು ಅವ್ರು ಇಲ್ಲಿ ಬಂದು ನಮ್ಮನ್ನು ಎತ್ಕಟ್ಟಿ ನಾಟಕ ಮಾಡ್ತಾವ್ರೆ. ಈ ವ್ಯತ್ಯಾಸವನ್ನು ಗಮನಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಕೊನೆಯದಾಗಿ ಒಂದು ಮಾತು ನಿಮ್ಮಲ್ಲಿ ನಾನು ವಿನಂತಿ ಮಾಡೋದು. ನೋಡೀಗ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀವಿ. ನಮ್ಮ ರಾಜೀವ್ ಪಡ್ಕೊಂಡೆ ಅವರು ಮಾತಾಡುವಾಗ ಹೇಳ್ತಿದ್ರು, ಇಲ್ಲಿ ನೀರು, ಕುಡಿಯೋ ನೀರು, ಮತ್ತೊಂದೆಲ್ಲ. ಬಂಧುಗಳೇ, ಪಂಚಾಯಿತಿಗಳು ಇವತ್ತು ಯಾವುದೇ ಶಕ್ತಿ ಇಲ್ಲದೆ ಇರತಕ್ಕಂಥ ಪೋಸ್ಟ್ ಆಫೀಸ್ಗಳಾಗ್ಬಿಟ್ಟವೆ. ಪಂಚಾಯಿತಿಗಳ ಹತ್ರ ಹಣ ಇಲ್ಲ. ನಮ್ಮ ಪಂಚಾಯಿತಿ ಮೆಂಬರ್ಗಳು, ಲೀಡರ್ಗಳು ಸುಮಾರು ಜನ ಅವರೇ ಇಲ್ಲಿ. ಪಂಚಾಯಿತಿಗೆ ಹಣ ಬರಬೇಕಲ್ಲ, ಪಂಚಾಯಿತಿಗಳನ್ನ ಶಕ್ತಿಗೊಳಿಸಬೇಕು, ವಿಕೇಂದ್ರೀಕರಣ ಮಾಡಬೇಕು ಅಂತೇಳಿ ಕೇಂದ್ರದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದ್ವಿ. ತಿದ್ದುಪಡಿ 73, 74 ಸಂವಿಧಾನ ತಿದ್ದುಪಡಿ ಅಂತ ಮಾಡಿದ್ವಿ. ಅರೆ ಪ್ರಾಬ್ಲಮ್ ಏನಾಗಿದೆ? ಸಂವಿಧಾನ ತಿದ್ದುಪಡಿ ಮಾಡಿದ್ವಿ, ಪಂಚಾಯಿತಿ ವ್ಯವಸ್ಥೆ ಬಂತು. ಇವತ್ತು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರ್ಕೊಂಡು ಮಾಡ್ತಿರೋ ಕೆಲಸ ಏನಂತಂದ್ರೆ, ಇವತ್ತು ನೇರವಾಗಿ ಕೇಂದ್ರ ಸರ್ಕಾರ ಪಂಚಾಯಿತಿಗಳಿಗೆ ದುಡ್ಡು ಕೊಡುತ್ತದೆ. ಇದನ್ನ BJPಯವರು ನೋಡ್ರಿ, ನರೇಂದ್ರ ಮೋದಿ ದುಡ್ಡು ಕೊಡ್ತಾವ್ರೆ ಅಂತ ಹೇಳ್ತಾವ್ರೆ. ಈ ಅಪಾಯ ನೀವು ಗಮನದಲ್ಲಿ ಇಟ್ಕೋಬೇಕು. ಪಂಚಾಯಿತಿಗಳನ್ನ ಯಾರು ನಿಯಂತ್ರಣ ಮಾಡಬೇಕು? ಪಂಚಾಯಿತಿಗಳ ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ? ನಮ್ಮದು ಒಕ್ಕೂಟ ವ್ಯವಸ್ಥೆ, ಕೇಂದ್ರ ರಾಜ್ಯ ಸಂಬಂಧಗಳು ಅಂತಿದ್ದಾವೆ, ರಾಜ್ಯಗಳಿಗೆ ಶಾಸನ ಮಾಡೋ ಅಧಿಕಾರಗಳಿದ್ದಾವೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯದ ಅಧಿಕಾರಗಳನ್ನು ನಾಶ ಮಾಡಿ ನೇರವಾಗಿ ಪಂಚಾಯಿತಿಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಶುರು ಮಾಡಿದೆ. ಇದು ರಾಜ್ಯಗಳನ್ನು ನಾಶ ಮಾಡುತ್ತೆ. ಮುಂದಕ್ಕೆ ರಾಜ್ಯಗಳ ಅಧಿಕಾರವನ್ನು ನಾಶ ಮಾಡುತ್ತೆ. ರಾಜ್ಯಕ್ಕೇನು ಪಾತ್ರ ಇರಲ್ಲ. ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಪಂಚಾಯಿತಿಗೆ ಹಣ ಕೊಡೋದು ಅಂತಂದ್ರೆ ಏನಾದ್ರ ಅರ್ಥ? ಈಗ ನೀವಿಲ್ಲಿ ಯೋಚನೆ ಮಾಡ್ರಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತಿದೆ. ರಾಮಚಂದ್ರರೇ, ನಿಮ್ಮಲ್ಲೂ ಇರಬೇಕದು. ಪ್ರಧಾನ ಮಂತ್ರಿ ಗ್ರಾಮ ಆವಾಸ್ ಯೋಜನಾ, ಗ್ರಾಮೀಣ ಆವಾಸ್ ಯೋಜನೆ ಹೆಸರೇನು? ಪ್ರಧಾನ ಮಂತ್ರಿ, ಕೇಂದ್ರ ಸರ್ಕಾರದ ಯೋಜನೆ ಅದು. ನಿಮ್ಮೂರಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಬಡವರಿಗೆ ಮನೆ ಕಟ್ಕೊಡ್ಬೇಕು ಅಂದ್ರೆ ದುಡ್ಡು ಯಾರು ಕೊಡ್ಬೇಕು? ಅವಾಗ ಹೆಸರು ಅವ್ರದೈತಲ್ಲ, ಪ್ರಧಾನ ಮಂತ್ರಿದ, ಅವರೇ ದುಡ್ಡು ಕೊಡ್ಬೇಕಲ್ವಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ. 2019ರಿಂದ 2023ರವರೆಗೆ ಒಟ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಕೊಟ್ಟಿರುವಂತ ಹಣದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರೋದು 94 ರೂಪಾಯಿ, ಕೇಂದ್ರ ಸರ್ಕಾರ ಕೊಟ್ಟಿರೋದು 6 ರೂಪಾಯಿ. ಹೆಸರು ಯಾರ್ದು? ನಮ್ಮಲ್ಲಿ ಊರುಗಳಲ್ಲಿ ಕೆಟ್ಟದಾಗ ಏನೋ ಒಂದು ಹೇಳ್ತಾರೆ, ಹೆಸರೊಬ್ಬರದು ಇನ್ನೊಂದೊಬ್ಬರದು ಅಂತ. ಆ ಪರಿಸ್ಥಿತಿ ಐತೆ. ರಾಜ್ಯ ಸರ್ಕಾರ 94 ರೂಪಾಯಿ ಕೊಡುತ್ತೆ, ಕೇಂದ್ರ ಸರ್ಕಾರ 6 ರೂಪಾಯಿ ಕೊಡುತ್ತೆ. ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಹೆಂಗಿದೆ ನೋಡ್ರಿ. ನಾಚಿಕೆ ಇರಬೇಕಲ್ಲ ಮನುಷ್ಯನಿಗೆ. ನೀವು ಯಾರಿಗಾರು ದುಡ್ಡು ಕೊಟ್ರೆ, ಕಡಿಮೆ ದುಡ್ಡು ಕೊಟ್ಟಿರಪ್ಪ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳ್ತೀರಿ ನೀವು. ಅಷ್ಟು ಸ್ವಾಭಿಮಾನ ಐತಲ್ಲ ನಮಗೆಲ್ಲ. ನಾವು ಸಾಮಾನ್ಯ ಜನ ಸ್ವಾಭಿಮಾನ ಇರ್ತದೆ.
ಆದರೆ 6 ರೂಪಾಯಿ ಕೊಟ್ಟು ನನ್ನ ಹೆಸರೇ ಹಾಕಬೇಕು ಅನ್ನೋಂಥವ್ರಿಗೆ ಏನು ಹೇಳೋದು? ಸ್ವಾಭಿಮಾನ ಇದೆಯಾ? ಗೌರವ ಇದೆಯಾ ಅವ್ರಿಗೆ? ಈ ರೀತಿ ರಾಜ್ಯಗಳನ್ನು ದುರ್ಬಲಗೊಳಿಸುವಂಥದ್ದು, ಪಂಚಾಯಿತಿಗಳನ್ನು ದುರ್ಬಲಗೊಳಿಸೋದು. ಮುಂದಕ್ಕೆ ಪಂಚಾಯಿತಿಗಳೇ ಇರಲ್ಲ, ಪೂರ್ತಿ ಪೋಸ್ಟ್ ಆಫೀಸ್ಗಳಾಗ್ತವೆ. ಯಾವುದೇ ದುಡ್ಡು ಬರಲ್ಲ, ಗ್ರಾಂಟ್ಸ್ ಕೊಡಲ್ಲ. ಈಗ ರಾಜ್ಯ ಸರ್ಕಾರ ಪಂಚಾಯಿತಿಗಳಿಗೆ ಇಷ್ಟೇ ಗ್ರಾಂಟ್ಸ್ ಕೊಡಬೇಕು ಅಂತೇಳಿ ಗ್ರಾಂಟ್ಸ್ನ ಮಿತಿ ಇಲ್ಲ, ಸಂವಿಧಾನಿಕವಾಗಿ ತೀರ್ಮಾನ ಆಗಿಲ್ಲ. ಎಷ್ಟು ಬೇಕಾದ್ರೂ ಕೊಡ್ಬೋದು, ಕೊಡದೇ ಇರ್ಬೋದು. ನೀವೊಂದು ಯೋಜನೆ, ಕುಡಿಯೋ ನೀರಿನ ಯೋಜನೆ ಅಂತ ಮಾಡ್ತೀರಿ ಹಳ್ಳಿಗಳಲ್ಲಿ, ಕಾಸು ಈ ವರ್ಷ ಬಂದರೆ ಅಷ್ಟು ದೂರ ಪೈಪ್ ಅಗಿತಾರೆ, ಕಾಸು ಬರಲಿಲ್ಲ ನೆಕ್ಸ್ಟ್ ವರ್ಷ ಅಂದರೆ ಪೈಪ್ ಅಗದಿರೋದು 10 ವರ್ಷ ಆದರೂ ಹಂಗೆ ಇರ್ತದೆ ಹಳ್ಳ. ಈ ಪರಿಸ್ಥಿತಿ ಐತೆ. ಅದಕ್ಕೆ CPM ಪಾರ್ಟಿ ಏನು ಕೇಳುತ್ತೆ ಅಂದರೆ, ನಮ್ಮ ಹಳ್ಳಿಯ ಜನರ ಬದುಕು ಚೆನ್ನಾಗಾಗಬೇಕು ಅಂದರೆ, ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂದರೆ ಪಂಚಾಯಿತಿಗಳಿಗೆ ಹಣವನ್ನ ನಿಗದಿತವಾಗಿ ನಿರ್ದಿಷ್ಟ ಮೊತ್ತವನ್ನ ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರಗಳ ಬಜೆಟ್ ಅಲ್ಲಿ ಇಷ್ಟು ಅಂತೇಳಿ ಹಣ ತೆಗೆದಿಡಬೇಕು ಪಂಚಾಯಿತಿಗಳಿಗೆ. ಕೇರಳದಲ್ಲಿ ಆ ರೀತಿ ಆಗುತ್ತೆ. ಕೇರಳದಲ್ಲಿ ನಮ್ಮ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಬಜೆಟ್ ಮಾಡುವಾಗ ಪಂಚಾಯಿತಿಗಳಿಗೆ ರಾಜ್ಯ ಸರ್ಕಾರದ ಬಜೆಟ್ 100 ರೂಪಾಯಿ ಇದ್ರೆ ಪಂಚಾಯಿತಿಗಳಿಗೆ 40 ರೂಪಾಯಿ ಎತ್ತಿಟ್ಬಿಡ್ತಾರೆ. ಇದು ಪಂಚಾಯಿತಿ ಹಣ ಎತ್ತಿಟ್ಬಿಡ್ತಾರೆ. ಅದನ್ನ ಯಾರು ತೆಗಿಯಕ್ಕಾಗಲ್ಲ, ಕಡಿಮೆ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಯಾವುದಕ್ಕೂ ಹಣ ಇಲ್ಲ. ಪಂಚಾಯಿತಿ ನೌಕರರಿದ್ದಾರೆ, ಇಲ್ಲಿ ವಾಟರ್ ಮ್ಯಾನ್ ಇರ್ತಾರೆ, ಬಿಲ್ ಕಲೆಕ್ಟರ್ ಇರ್ತಾರೆ, ಸ್ವೀಪರ್ ಇದ್ದಾರೆ, ಜವಾನ್ ಇದ್ದಾರೆ, ಸಂಬಳಗಳೇ ಇಲ್ಲ ಅವರಿಗೆ, ದುಡ್ಡಿಲ್ಲ. ಸ್ವಲ್ಪ ದುಡ್ಡು ಕೊಡೋದು. ಏನು ಹೇಳ್ತಾರೆ? ಜಲಜೀವನ್ ಮಿಷನ್. ಯಾರ್ದು ಜಲಜೀವನ್ ಮಿಷನ್ನು? ನಿಮ್ಮ ಹಳ್ಳಿಗಳಲ್ಲಿ ಈಗ ಮನೆಗಳ ಮುಂದೆ ಪೈಪ್ ಹಾಕಿ ನಲ್ಲಿಯಲ್ಲಿ ನೀರು ಬಿಡ್ತಾವ್ರಲ್ಲ, ಬಿಟ್ಟವ್ರ? ನಿಮ್ಮಲ್ಲಿ ಬಂದಿಲ್ಲ, ಇನ್ನು ಬರ್ತದೆ. ನಿಮಗೆ ನೀರಿಲ್ಲ ಅಲ್ಲ, ಸಮುದ್ರದ ಪಕ್ಕದಲ್ಲಿ ಇದ್ದೀರಿ ನೀವು, ಆದರೆ ನೀರಿಲ್ಲ, ಕುಡಿಯೋಕ್ಕೆ ಸಮಸ್ಯೆ ಐತೆ. ಅದಕ್ಕೆ ಜಲಜೀವನ್ ಮಿಷನ್. ನೀರು ಕೊಡೋ ಕೆಲಸ ಯಾರ್ದು? ಪಂಚಾಯಿತಿದ, ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ? ಯಾರ್ದಿದು? ಈಗ ಪಂಚಾಯಿತಿಗೂ ಕೆಲಸ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಕೆಲಸ ಇಲ್ಲ. ನೀರು ಬಿಡೋದಕ್ಕೂ ಕೂಡ ಮೋದಿಯವರೇ ಬರ್ಬೇಕೀಗ, ನಲ್ಲಿ ಬಿಡೋಕ್ಕೆ ತಿರ್ಬೇಕು ನಮ್ಮ ಮನೆ ಮುಂದೆ. ಜಲಜೀವನ್ ಮಿಷನ್. ನಾನು 100 ರೂಪಾಯಿ ಕೊಡ್ತೀನಿ, ನೀನು 50 ರೂಪಾಯಿ ಹಾಕು ಅಂತ ಕತೆ ಹೇಳೋದು ಮೊದಲು. ಆಮೇಲೆ ಬರ್ತಾ ನಂದು 10 ರೂಪಾಯಿ ಇರ್ತದೆ, ನೀನು 140 ರೂಪಾಯಿ ಹಾಕು ಅಂತ ರಾಜ್ಯಕ್ಕೆ ಕೇಳೋದು. ಹೆಸರು ಅವ್ರದ್ದು. ಈ ರೀತಿಯಲ್ಲಿ ರಾಜ್ಯಗಳನ್ನು ದುರ್ಬಲಗೊಳಿಸ್ತಕ್ಕಂಥ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹೋಗ್ತಾ ಇದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ನಮ್ಮ ಭಾರತ ದೇಶ ಈ ಸಂವಿಧಾನ ಅಂತ ರೂಪುಗೊಂಡಿರೋದು ಒಕ್ಕೂಟ ವ್ಯವಸ್ಥೆ ಆಧಾರದ ಮೇಲೆ. ರಾಜ್ಯಕ್ಕೂ ಅಧಿಕಾರಗಳಿರಬೇಕು, ಕೇಂದ್ರಕ್ಕೂ ಅಧಿಕಾರ ಇರಬೇಕು. ಮೋದಿ ಸರ್ಕಾರ ಈ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದೆ. ಭಾರತ ಅನ್ನೋದು ಒಟ್ಟಾಗಿ ಉಳಿಯಲ್ಲ. ಒಕ್ಕೂಟ ವ್ಯವಸ್ಥೆ ನಾಶ ಆದರೆ ಭಾರತ ಉಳಿಯಲ್ಲ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. BJP ಏನು ಘೋಷಣೆ ಆಗ್ತಾರೆ? ಭಾರತ್ ಮಾತಾ ಕಿ ಜೈ ಅಂತಾರೆ. ಭಾರತ್ ಮಾತಾ ಕಿ ಜೈ ಅಂತೇಳಿ ಜಾರಿ ಆಗಬೇಕು ಅಂದ್ರೆ ಏನು ಮಾಡಬೇಕು? ಭಾರತದ ಎಲ್ಲ ರಾಜ್ಯಗಳು ಸರಿಸಮಾನವಾಗಿ ಬೆಳಿಬೇಕು. ಆದರೆ ಇವತ್ತು ಮೋದಿ ಸರ್ಕಾರದ ಆಡಳಿತದಲ್ಲಿ ಎಲ್ಲವೂ ರಾಜ್ಯಗಳಿಂದ ಕಿತ್ತು ಕೇಂದ್ರ ಸರ್ಕಾರ ಇಟ್ಕೊಳ್ಳುವಂಥದ್ದು, ಅವ್ರ ಮನಸ್ಸಿಗೆ ಬಂದಿದ್ದ ಖರ್ಚು ಮಾಡೋದು, ಎಲ್ಲ ದುಡ್ಡು ದಕ್ಷಿಣ ಭಾರತದ ಎಲ್ಲ ದುಡ್ಡನ್ನು ತೆಗೆದು ಬೇರೆ ಅವ್ರ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡೋದು, ಇದು ನಡೀತಾ ಇದೆ. ಇದರಿಂದ ಭಾರತ್ ಮಾತಾ ಕಿ ಜೈ ಆಗಲ್ಲ, ಭಾರತ ಉಳಿಯಲ್ಲ. ಭಾರತ ಉಳಿಬೇಕು ಅಂದ್ರೆ ಎಲ್ಲ ರಾಜ್ಯಗಳ, ಎಲ್ಲ ಜನರ, ಬಡವರ ಅಭಿವೃದ್ಧಿ ಆಗಬೇಕು, ಕೂಲಿಕಾರರ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ CPM ಪಾರ್ಟಿ ಹೋರಾಟ ಮಾಡುತ್ತೆ. ಆ ಹೋರಾಟಗಳಲ್ಲಿ ನೀವೆಲ್ಲರೂ ಕೂಡ ತೊಡಗಿಸ್ಕೋಬೇಕು ಅಂತೇಳಿ ಹೇಳಿ ನಾನು ವಿನಂತಿ ಮಾಡ್ತೇನೆ. ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನಂತಂದ್ರೆ, ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕನ್ನು ಉತ್ತಮ ಮಾಡಲಿಕ್ಕೆ CPM ಪಾರ್ಟಿ ಏನಿವತ್ತು ತೀರ್ಮಾನಗಳು ಮಾಡಿಕೊಂಡಿದೆ, 2 ದಿನಗಳ ಕಾಲ ಚರ್ಚೆ ಮಾಡಿ ಆ ತೀರ್ಮಾನಗಳನ್ನ ಜಾರಿ ಮಾಡುವಾಗ ನೀವೆಲ್ಲರೂ ಕೈ ಜೋಡಿಸಿ, BJPಯಿಂದ ಇರ್ತಕ್ಕಂಥ ಯುವಕರು, ಕಾಂಗ್ರೆಸ್ ಇಂದ ಇರ್ತಕ್ಕಂಥ ಯುವಕರು, ಯಾರಿವತ್ತು ಕಣ್ತಪ್ಪಿ ದಾರಿ ತಪ್ಪಿ ಅವ್ರ ಜೊತೆಯಲ್ಲಿದ್ದೀರಿ, ಆದರೆ ದೇಶಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಆಸೆ ಪಡೋ ಜನ ಇದ್ದೀರಿ, ನಿಮ್ಮ ಜಾಗ ಅದಲ್ಲ. ಈ ದೇಶ ಜನರ ಬಗ್ಗೆ ಆಸೆ ಇರ್ತಕ್ಕಂಥ ಯಾವುದೇ ಯುವಕ ಯುವತಿಯರು, ಕಾಂಗ್ರೆಸ್ BJP ಎಲ್ಲ ನಿಮಗೆ ಆಯ್ಕೆ, CPM ಪಾರ್ಟಿ ನಿಮಗೆ ಆಯ್ಕೆ ಅಂತೇಳಿ ನಾವು ವಿನಂತಿ ಮಾಡ್ತೇವೆ. CPM ಪಾರ್ಟಿ ಜೊತೆಯಲ್ಲಿ ಸೇರ್ಕೊಳ್ಳಿ, ಹೋರಾಟವನ್ನು ನಡೆಸೋಣ, ಬದಲಾವಣೆಯನ್ನು ಮಾಡೋಣ ಅಂತ ಮಾತನ್ನು ಹೇಳಿ ನಮಸ್ಕಾರ.